ಕರೋನಾ ಟೈಮಲ್ಲಿ ತುಂಬ ಸೋಷಿಯಲ್ ವರ್ಕ್ ಮಾಡಿದ್ರಿ. ಆ ಥರ ಬೇರೆ ಪರ್ಸೆಪ್ಷನ್ ಇಟ್ಕೊಂಡು ಈ ಒಂದು ಎಕ್ಸ್ಪೀರಿಯನ್ಸ್ ಆದಾಗ ವಾಟ್ ಡು ಯು ಥಿಂಕ್ ಹ್ಯಾಪನ್ಡ್? ಐ ಪರ್ಸ್ನಲಿ ಫೀಲ್ ದ್ಯಾಟ್ ಅಷ್ಟು ಎಷ್ಟು ನಾವು ಒಳ್ಳೆಯದು ಮಾಡಿದ್ವಿ, ಎಷ್ಟು ಅದು ಏನು ಊಟ ಬಡಿಸಿರೋದಾಗಲಿ, ಮೆಡಿಕಲ್ ಸರ್ವಿಸ್ ಆಗಲಿ, ಅಥವಾ ಇನಿಷಿಯೇಷನ್ಸ್ ಆಗಲಿ, ನಾನು ಎಲ್ಲ ಥರದ್ದು ಇನಿಷಿಯೇಷನ್ಸಲ್ಲಿ ಐ ಬಿನ್ ಮುಂದೆ ಒಂದು 2 ಸ್ಟೆಪ್ಸ್ ಮುಂದೆ ಹೋಗಿ ಎಲ್ರಿಗೂ ಹೆಲ್ಪ್ ಮಾಡಿದ್ದೀನಿ. ಆಮೇಲೆ ಐ ಬಿನ್ ಅ ಪಾರ್ಟ್ ಆಫ್ ಇಟ್. ಅದು ಏನು ಗೊತ್ತಾ, ನನ್ನ ಮನಸ್ಸಿಂದ ಬರುತ್ತೆ. ಅದು ಯಾರಿಗೂ ತೋರಿಸ್ಬೇಕು ಅಂತ ಅಥವಾ ಏನೋ ಒಂದು ಪ್ರೂವ್ ಮಾಡಬೇಕು ಅಂತ ನಾವು ಆ್ಯಕ್ಟಿವ್ ಸೋಷಿಯಲ್ ವರ್ಕರ್ಸ್ ಅಂತ ಪ್ರೂವ್ ಮಾಡೋಕ್ಕಿಲ್ಲ. ನನ್ನ ಮನಸ್ಸಿಗೆ ಏನು ಖುಷಿ ಕೊಡುತ್ತೆ ಅದನ್ನು ನಾನು ಮಾಡ್ತೀನಿ. ಸೊ ಫಾರ್ ಮೀ ದ್ಯಾಟ್ ಈಸ್ ನೆವರ್ ಚೇಂಜ್ಡ್. ಆ್ಯಂಡ್ ಯಾರು ಪಿನ್ ಪಾಯಿಂಟ್ ಮಾಡ್ತಾರೆ ಅಂದರೆ, ಯು ವಿಲ್ ಓನ್ಲಿ ಪಾಯಿಂಟ್ ಟು ಸಮಥಿಂಗ್ ದ್ಯಾಟ್ ಯು ಕ್ಯಾನ್ ನೆವರ್ ರೀಚ್ ಅಲ್ವಾ? ಒಂದು ಸ್ಟಾರ್ನ ನೀವು ನೋಡ್ಬೋದು, ಹಿಂಗೆ ಮಾಡ್ಬೋದು, ಬಟ್ ಅದನ್ನು ಯಾವತ್ತೂ ನೀವು ಟಚ್ ಮಾಡೋಕ್ಕಾಗಲ್ಲ, ರೀಚ್ ಮಾಡೋಕ್ಕಾಗಲ್ಲ. ಐ ಆಮ್ ದಟ್ ಸ್ಟಾರ್. ಸೊ ನೋ ಮ್ಯಾಟರ್ ಯು ಟ್ರೈ ಟು ಗ್ರ್ಯಾಬ್ ಇಟ್, ಹೋಲ್ಡ್ ಇಟ್, ಟ್ರೈ ಟು ಡಿಸ್ಟ್ರಾಯ್ ಇಟ್, ಟ್ರೈ ಟು ಡೂ ಎನಿಥಿಂಗ್, ಬಟ್ ಯು ಸ್ಟಿಲ್ ಕಾಂಟ್ ರೀಚ್ ದೇರ್ ಅಂತ. ಸೊ ಚಾನೆಲ್ಸಲ್ಲಿ, ಮೀಡಿಯಾದಲ್ಲಿ ಏನೇನೋ ಬರ್ತಾಯಿತ್ತು, ನಿಮ್ಗೇನು ಅನಿಸ್ತು? there is so much nonsense that the media has spoken ಅಲ್ಲ. I feel that is not true journalism, okay? And ನಾನು ಜರ್ನಲಿಸಮ್ ಓದಿರೋದು ಒಬ್ಬ ಸ್ಟೂಡೆಂಟ್. ಐ ಆಮ್ ಅ ಗ್ರಾಜ್ಯುಯೇಟ್ ಆಫ್ ಜರ್ನಲಿಸಮ್ ಮಾಸ್ ಕಮ್ಯುನಿಕೇಷನ್. ಐ ಆಮ್ ಎ ಜರ್ನಲಿಸ್ಟ್ ಬೈ ಪ್ರೊಫೆಷನ್. ಸೊ ನಾನೇನು ಹೇಳ್ತೀನಿ ಅಂದರೆ, ಮೀಡಿಯಾ ತುಂಬ ಓವರ್ ಸೆನ್ಸೇಷನಲೈಸ್ ಮಾಡಿದರು. ಈ ಒಂದು ಫುಲ್ ಕೇಸ್ ಆಗಲಿ, ವಿಷಯ ಆಗಲಿ. ಫಸ್ಟ್ ಆಫ್ ಆಲ್, ನಿಮಗೆ ಯಾರೂ ಅಧಿಕಾರ ಕೊಟ್ಟಿಲ್ಲ ದಟ್ ಯು ಕ್ಯಾರೆಕ್ಟರ್ ಅಸ್ಯಾಸಿನೇಟ್ ಅ ವುಮನ್ ಆನ್ ಟೆಲಿವಿಷನ್. ಯಾಕಂದರೆ ಒಂದು ಹೆಣ್ಮಕ್ಳನ್ನ ನಾವು ದೇವರು ಅಂತೀವಿ, ಪೂಜೆ ಮಾಡ್ತೀವಿ, ಅದನ್ನು ನಾವು ದೇವಿ ಅದು ಅಂತ ಅಂತೀವಿ. ಅದೇ ಸೊಸೈಟಿ ಆ್ಯಂಡ್ ಅದೇ ಗ್ರೂಪ್ ಆಫ್ ಪೀಪಲ್ ಆರ್ ಕ್ಯಾರೆಕ್ಟರ್ ಅಸ್ಯಾಸಿನೇಟಿಂಗ್ ಅ ವುಮನ್. that I find the most stupidest, most unethical thing in the world. Unethical ಯಾಕಂದರೆ ನೀವು ಕ್ಯಾರೆಕ್ಟರ್ ಅಸ್ಯಾಸಿನೇಟ್ ಮಾಡ್ತೀರಾ, ಟ್ಯಾಗ್ ಲೈನ್ಸ್ ಕೊಡ್ತೀರಾ, ಹೆಡ್ಲೈನ್ಸ್ ಮಾಡ್ತೀರಾ, ನಿಮ್ಮದೇ ಆದಂಥ ಟ್ರಯಲ್ಸ್ ನಡೆಸ್ತೀರಾ, ನಿಮ್ಮದೇ ಆದಂಥ ಜಜ್ಮೆಂಟ್ಸ್ ಕೊಡ್ತೀರಾ, ನಿಮ್ಮದೇ ಆದಂಥ ಕ್ರಿಯೇಟಿವ್ ಸ್ಕಿಲ್ಸ್ ಅಂತೂ ಅಂದರೆ ಚಪ್ಪಾಳೆ ತಟ್ಟಬೇಕು ನಾನು ಎಲ್ರಿಗೂ. ನಿಜವಾಗ್ಲೂ ಏನು ಎಡಿಟಿಂಗ್ ಸ್ಕಿಲ್ಸ್, ಎಲ್ಲರೂ ಪ್ರೊಫೆಷ್ನಲ್ ಎಡಿಟರ್ಗಳಾಗ್ಬಿಡ್ಬೇಕು. ಪ್ರಾಬಬ್ಲಿ ಪ್ರೊಫೆಷ್ನಲ್ ಎಡಿಟರ್ಸ್ ಹ್ಯಾವ್ ಡನ್ ದಿ ಎಡಿಟಿಂಗ್ ಆಫ್ ಇಟ್ ಆಲ್ಸೋ, ಐ ಡೋಂಟ್ ನೋ. ಸೊ ದ್ಯಾಟ್ ವಾಸ್ ಸಮಥಿಂಗ್ ದಟ್ ಐ ವಾಸ್ ಲೈಕ್, ಹೌದಾ ಇಷ್ಟೇನಾ ನಿಮ್ಮ ಬುದ್ಧಿ, ಇಷ್ಟೇನಾ ಇದೆ ಇಷ್ಟೇ ಅಂದರೆ ಇಷ್ಟರಲ್ಲಿ ನಿಮಗೆ ತುಂಬ ಖುಷಿ ಸಿಗ್ತಾ ಇದೆಯಾ? ಬಟ್ ಐ ಟುಕ್ ಇಟ್ ಲೈಕ್, ಒಂದು ದಿನವೂ ನಾನು ಟಿ ವಿ ನೋಡಿಲ್ಲ, ಒಂದು ದಿನವೂ ನ್ಯೂಸ್ ಪೇಪರ್ ಓದಿಲ್ಲ. ನನ್ನ ಪಾಡಲ್ಲಿ ನಾನು ಬುಕ್ಸ್ ಓದ್ಕೊಂಡು ನಾನು ಆರಾಮಾಗಿ ಪೇಷಂಟಾಗಿ ಕಾಯ್ತಾ ಇದ್ದೆ ಟು ಗಿವ್ ಎನ್ ಆನ್ಸರ್ ಬ್ಯಾಕ್. ಆ್ಯಂಡ್ ನಾನು ಸುಪ್ರೀಂ ಕೋರ್ಟ್ ಬೇಲ್ ಆರ್ಡರ್ ಹ್ಯಾಸ್ ಗಿವನ್ ದಿ ಆನ್ಸರ್ ಬ್ಯಾಕ್. ಅದಕ್ಕಿಂತ ಜಾಸ್ತಿ ನಾನು ಬೇಕಾಗೂ ಇಲ್ಲ. ಇಟ್ಸ್ ಅನ್ ಆನ್ ಗೋಯಿಂಗ್ ಕೇಸ್ ಆ್ಯಂಡ್ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ದಿಸ್ ಇಸ್ ಸಮಥಿಂಗ್ ಲೀಗಲ್ ಆ್ಯಂಡ್ ಇಟ್ ಈಸ್ ಸಮಥಿಂಗ್ ದ್ಯಾಟ್ ವಿ ಶುಡ್ ರೆಸ್ಪೆಕ್ಟ್. ಒಂದು ಲಾ ಅಲ್ಲಿ ಏನಿದೆ ರೂಲ್ಸ್ ರೆಗ್ಯುಲೇಷನ್ಸ್, ಅದನ್ನು ಒಂದು ರೆಸ್ಪಾನ್ಸಿಬಲ್ ನಾಗರಿಕನಾಗಿ ಫಾಲೋ ಮಾಡಬೇಕಂತ ನಾನು ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ದ ಸ್ಟುಪಿಡೆಸ್ಟ್ ಥಿಂಗ್ ಈಸ್ ಟು ಥಿಂಕ್ ದ್ಯಾಟ್ ಒಂದು ನನಗೆ ಯಾವಾಗಲೂ ನಾನಿದು ತುಂಬ ವರ್ಷದಿಂದ ಈ ಒಂದು ಸಿಚುವೇಶನ್ ಫೇಸ್ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಎಲ್ಲಿ ಇಬ್ಬರು ಹುಡುಗಿರನ್ನ ನೋಡ್ತಾರೆ, ಅಲ್ಲೇ ಕಿತ್ತಾಡ್ತೀವಿ, ಅಲ್ಲೇ ಜಗಳ ಮಾಡ್ತೀವಿ, ಕ್ಯಾಟ್ ಫೈಟ್ ಇದೆ, ಇದು ಒಬ್ರೊಬ್ರು ಇದು ಕೂದಲು ಎಳೆದಿದ್ರು ಬಡಿದ್ರು. ಯಾಕೆ? ನಾವೆಲ್ಲ ಹೆಣ್ಮಕ್ಳು ತುಂಬ ಆರಾಮಾಗಿ ನೆಮ್ಮದಿಯಾಗಿ ಒಬ್ರೊಬ್ರನ್ನ ಖುಷಿಯಿಂದ ನೋಡಿಕೊಂಡು ಆರಾಮಾಗಿದ್ದೀವಿ. ಅದನ್ನು ಯಾಕೆ ನೀವು ಯಾವಾಗಲೂ ಪೀಪಲ್ ಆರ್ ಆಲ್ವೇಸ್ ಟ್ರೈನ್ ಟು ಕ್ರಿಯೇಟ್ ದಿಸ್ ಥಿಂಗ್ ದಟ್ ಓ ಮೈ ಗಾಡ್ ವಿಮೆನ್ ಆರ್ ಫೈಟಿಂಗ್ ಟುಗೆದರ್. ಇದು ನಾಟ್ ಜಸ್ಟ್ ಈ ಇನ್ಸ್ಟೆನ್ಸಲ್ಲಿಲ್ಲ, ನಾನು ಹೇಳ್ತಾ ಇಲ್ಲ. ಮುಂಚೆ ನಾನು ಎಷ್ಟು ಸತಿ ವೆನ್ ಐ ಆಮ್ ಸಿಟಿಂಗ್ ಆ್ಯಂಡ್ ಟಾಕಿಂಗ್ ಟು ಸಂಬಡಿ, ಎನಿ ಆ್ಯಕ್ಟರ್ಸ್ ನಾವು ಸಿಕ್ಕಿದ್ವಿ ಅಂದರೆ, ಓ ಜಗಳ ಆಗಿದೆಯಾ, ಏನಾದರೂ ಆಗಿದೆಯಾ, ಓ ಮೈ ಗಾಡ್ ಏನು ನಡೀತಾ ಇದೆ, ಏನೋ ಇದೆ, ವಾಯ್ಯಾ ಆರಾಮಾಗಿ ನೆಮ್ಮದಿಯಾಗಿದ್ದೀವಿ. ದೆರ್ ಇಸ್ ನೋ ಕ್ಯಾಟ್ ಫೈಟ್ಸ್, ದೆರ್ ಇಸ್ ನೋ ಪ್ರಾಬ್ಲಮ್ ಇನ್ ಬಿಟ್ವೀನ್ ವಿಮೆನ್. ಇನ್ಫ್ಯಾಕ್ಟ್ ಹುಡುಗರು ಎಷ್ಟು ಕಿತ್ತಾಡ್ತಾರೆ, ಎಷ್ಟು ಜಗಳ ಮಾಡ್ತಾರೆ, ಎಷ್ಟು ಇದು ಮಾಡ್ತಾರೆ, ಅದ್ರ ಬಗ್ಗೆ ಯಾರೂ ಮಾತಾಡೋಲ್ಲ. ಹುಡುಗಿರು ಸಿಕ್ಕಿದ್ದೀವಿ ಅಂದಮೇಲೆ ಜಗಳ ಮಾಡ್ತೀವಿ ಅಂತ ಹೇಳ್ಬಿಡ್ತಾರೆ. ಯಾಕೆ ಅಂತ ನಿಜವಾಗ್ಲೂ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಸ್ಟೂಪಿಡೆಸ್ಟ್ ಥಿಂಗ್ ದಟ್ ಐ ಹ್ಯಾವ್ ಹರ್ಡ್. ಏನೂ ಜಗಳ ಇಲ್ಲ, ಅವರು ಎಲ್ರದ್ದು ಅವ್ರವ್ರದ್ದೇ ಟೆನ್ಷನಲ್ಲಿರ್ತಾರೆ. ನಾವು ನಮ್ಮ ಟೆನ್ಷನ್ ಬೇರೆ, ಅವ್ರ ಟೆನ್ಷನ್ ಬೇರೆ, ಏನೇನೋ ನಡೀತಾ ಇದೆ ಪ್ರಪಂಚದಲ್ಲಿ, ಅದೆಲ್ಲ ಬಿಟ್ಟು ಜಗಳ ಮಾಡಿದ್ವಿ. Who has that energy to fight or create any sort of negativity? I think it's stupid, foolish. ಈ ಕಂಪ್ಲೀಟ್ ಸಿಚುವೇಷನಲ್ಲಿ ಯಾರು ಇಂಥ ಸಿಚುವೇಶನ್ ಸರ್ಕಮ್ಸ್ಟಾನ್ಸ್ ಫೇಸ್ ಮಾಡಿದಾಗ ತುಂಬ ಶಾಕ್ ಆಗಿರ್ತಾರೆ, ಡಿಪ್ರೆಸ್ ಆಗಿರ್ತಾರೆ. ನೀವು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ದೀರ ಅದನ್ನು? ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಾಬ್ಲಮ್ಸ್ ವಿಲ್ ಆಲ್ವೇಸ್ ಕಮ್, ಸಿಚುವೇಶನ್ಸ್ ವಿಲ್ ಆಲ್ವೇಸ್ ಕಮ್, ಸ್ಟ್ರಗಲ್ಸ್ ವಿಲ್ ಆಲ್ವೇಸ್ ಕಮ್. ಆ್ಯಂಡ್ ಅದನ್ನು ನಾವು ಎಷ್ಟು ಕರೆಕ್ಟಾಗಿದ್ದೀವಿ ನಮ್ಗೆ ಗೊತ್ತಿದೆ ಅಂದರೆ
ನಾವು ಯಾವುದೇ ಕಾರಣಕ್ಕೂ ಡಿಪ್ರೆಷನು ಬೇಜಾರು ಪಡುವಂಥ ಅವಶ್ಯಕತೆ ಇಲ್ಲ ನಮಗೆ. ನೋ ಯೋರ್ ಸೆಲ್ಫ್ ಫಸ್ಟ್. ನಾನು ಹೆಂಗಿದ್ದೀನಿ, ನಾನು ಯಾರು ಅಂತ ನೀವು ನಿಮಗೋಸ್ಕರ ನಿಮಗೆ ಕೇಳಬೇಕು. ನೀವು ನಿಮ್ಮಿಂದ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಯೋರ್ ಕ್ಯಾರೆಕ್ಟರ್ ಯು ಆರ್ ಸ್ಯಾಟಿಸ್ಫೈಡ್ ವಿತ್ನ ಮಿರರ್ ನೋಡಿಬಿಟ್ಟು ನಿಮಗೆ ನೋಡಿಬಿಟ್ಟು ಕೇಳಿ ನಾನು ಯಾರು, ಅಷ್ಟು ಮಾತ್ರ ಬೇಕು ನಿಮಗೆ. ಅದಾದಮೇಲೆ ನಾನು ಲೈಫಲ್ಲಿ ಐ ಹ್ಯಾವ್ ಬೀನ್ ಅ ವೆರಿ ಆನೆಸ್ಟ್ ಪರ್ಸನ್. ನಾನು ಯಾರಿಗೂ ಮೋಸ ಮಾಡಿಲ್ಲ, ನಾನು ಯಾರಿಗೂ ದ್ವೇಷ ಮಾಡಿಲ್ಲ. ನಾನು ಎಲ್ಲ ಥರದ್ದು ಸೋಷಿಯಲ್ ಇನಿಷಿಯೇಟಿವ್ ಸಪೋರ್ಟ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಆ್ಯಸ್ ಅ ಫೇಸ್ ಆಫ್ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಈ ಸ್ಟೇಟಲ್ಲಿ ಐ ಹ್ಯಾವ್ ಡನ್ ಸೋಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್. ನೋ ಡ್ರಗ್ಸ್ ಕ್ಯಾಂಪೇನ್ನ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಮಾಡಿದ್ದೀನಿ. ರೋಡ್ ಸೇಫ್ಟಿ ಕ್ಯಾಂಪೇನ್, ನೋ ಡ್ರಿಂಕ್ಸ್ ನೋ ಸ್ಮೋಕಿಂಗ್ ಕ್ಯಾಂಪೇನ್, ಮೆಡಿಕಲ್ ಕ್ಯಾಂಪೇನ್ಸ್, ಇಷ್ಟು ಕ್ಯಾಂಪೇನ್ಗಳನ್ನ ಫೇಸಾಗಿ ಮಾಡಿದ್ದೀನಿ. ಒಂದು ಸ್ವಲ್ಪ ಬುದ್ಧಿ ಇರೋರು ಕಾಮನ್ ಸಿಟಿಸನ್ ಇದ್ದಾರಲ್ಲ, ಅವ್ರಿಗೆ ಗೊತ್ತಿರತ್ತೆ ಕನ್ಸ್ಯೂಮರ್ ಯಾರು, ಕಮರ್ಷಿಯಲ್ ಪರ್ಸನ್ ಯಾರು, ಕೆಟ್ಟವ್ರು ಯಾರು, ಒಳ್ಳೆಯವ್ರು ಯಾರು ಅಂತ, ರೈಟ್ ಆರ್ ರಾಂಗ್. ಸೊ ಐ ಡೋಂಟ್ ನೀಡ್ ಟು ಗೋ ಆ್ಯಂಡ್ ಎಕ್ಸ್ಪ್ಲೇನ್ ಮೈ ಸೆಲ್ಫ್ ಟು ಎನಿಬಡಿ ಹೂಸ್ ಸಫರಿಂಗ್ ವಿತ್ ಅ ಪ್ರಾಬ್ಲಮ್. ಅಕಸ್ಮಾತ್ ನಿಮ್ಮ ಹತ್ರ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಏನಾದರೂ ಸಿಚುವೇಶನ್ ಫೇಸ್ ಮಾಡ್ತಾ ಇದ್ದೀರಾ, ನೀವು ಸರಿ ಇದ್ದೀರಾ ಅಂದಮೇಲೆ ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ, ಏನೋ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಟೈಮ್ ಈಸ್ ದ ಹೀಲರ್ ಫಾರ್ ಎವ್ರಿಥಿಂಗ್. ಕರೆಕ್ಟ್ ಟೈಮಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಕರೆಕ್ಟ್ ಟೈಮಲ್ಲಿ ಎಲ್ಲ ಕ್ಲಿಯರ್ ಪಿಕ್ಚರ್ ಬಂದುಬಿಡುತ್ತೆ, ಸೊಲ್ಯೂಷನ್ಸ್ ಬಂದುಬಿಡುತ್ತೆ. ಅದಕ್ಕಂತ ನಾನು ಡಿಪ್ರೆಸ್ ಆಗಿಬಿಟ್ಟು ನಾನು ಹತ್ಕೊಂಡು ಕೂತ್ಕೊಂಡ್ರೆ, ನೀವು ಹತ್ಕೊಂಡು ಕೂತ್ಕೊಂಡ್ರೆ ಯಾರೂ ನಿಮ್ಮ ನೀರು ಓಡ್ಸೋಕ್ಕೆ ಬರಲ್ಲ. ಖುಷಿಯಲ್ಲೇ ಸೇರ್ಸೋಕ್ಕೆ ಯಾರೂ ಬರಲ್ಲ ಅಂದಮೇಲೆ ಕಷ್ಟದಲ್ಲಿ ಯಾರು ಬರ್ತಾರೆ? ನೀವೇ ನಿಮಗೋಸ್ಕರ ನಿಂತ್ಕೋಬೇಕು ಯಾವತ್ತೂ. ಯು ಡೋಂಟ್ ಹ್ಯಾವ್ ಟು ಡಿಪೆಂಡ್, ಓ ನಾನು ತುಂಬ ಬೇಜಾರಾಗಿದ್ದೀನಿ, ಡಿಪ್ರೆಸ್ ಆಗಿದ್ದೀನಿ. ಆಗುತ್ತೆ ಬೇಜಾರು, ಯಾಕಾಗಲ್ಲ? ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಇಫ್ ಯು ಡೋಂಟ್ ಫೀಲ್ ಬ್ಯಾಡ್, ಯು ಆರ್ ನಾಟ್ ಅ ಹ್ಯೂಮನ್ ಬೀಯಿಂಗ್. ಕಣ್ಣಲ್ಲಿ ನೀರು ಬಂದಿಲ್ಲ ಅಂದರೆ ನಾವು ರೋಬೋಟ್ ಆಗಿರ್ತೀವಿ ಅಲ್ವಾ? ಕಣ್ಣಲ್ಲಿ ನೀರು ಬರಬೇಕು, ಹತ್ಕೊಳ್ಳಿ. ನಾನು ಸುಮಾರು ದಿನ ಹತ್ತಿದ್ದೀನಿ, ಯಾಕೆ ಅಂತ. ಅದಾದಮೇಲೆ ಐ ವಾಸ್ ಲೈಕ್, ನಾನು ಯಾಕೆ ಹತ್ತಬೇಕು? ಐ ಆಮ್ ಹಾರ್ಮಿಂಗ್ ಮೈ ಓನ್ ಸೆಲ್ಫ್ ಅಲ್ವಾ? ಬೇಜಾರಾಗತ್ತೆ, ಬೇಜಾರಾಗಲ್ಲ ಅಂತ ಏನು ಯಾವತ್ತೂ ಹೇಳಲ್ಲ. ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ ನಿಮಗೆ. ಯುಲ್ ಫೀಲ್ ಟಾರ್ಗೆಟೆಡ್ ಆಲ್ ದ ಟೈಮ್. ಒಂದು ಪಬ್ಲಿಕ್ ಫಿಗರ್ ಆಗಬೇಕು ಅಂತ ಅಷ್ಟು ಈಸಿ ಇಲ್ಲಲ್ಲ ಟಕ್ಕಂತ. ಆ್ಯಂಡ್ ಸ್ಪೆಷಲಿ ಆಸ್ ಅ ವುಮನ್, ಏನಾದರೂ ಆದರೆ ಫಸ್ಟ್ ವುಮನ್ನ, ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡೋದು, ಹೀರೋಯಿನ್ಸ್ನ ಟಾರ್ಗೆಟ್ ಮಾಡೋದು. ಹೀರೋಯಿನ್ಸ್ ಬಿಟ್ಬಿಡಿ, ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡೋದು ಮಾಡ್ತಾರೆ. ತುಂಬ ಈಸಿ ಇದೆ ಅಲ್ಲ ಕ್ಯಾರೆಕ್ಟರ್ ಅಸ್ಯಾಸಿನೇಟ್ ಮಾಡೋದು. ತುಂಬ ಮಜವಾಗಿ ಒಂದು ಪಿಕ್ಕಲ್ ತಿನ್ನಂಗೆ ಎಂಜಾಯ್ ಮಾಡ್ತಿರಲ್ಲ, ಎಂಟರ್ಟೈನ್ಮೆಂಟ್ ಥರ. ಬಾಯ ಶುಡ್ ನಾಟ್ ಡು. ಓಕೆ, ಲೈಫಲ್ಲಿ ನೀವು ಅವಮಾನನ ಮತ್ತು ಬಹುಮಾನನ ಯಾವ ರೀತಿಯಲ್ಲಿ ನೋಡ್ತೀರಾ? ಸಿ, ದಿಸ್ ಈಸ್ ಅ ಸಿಚುವೇಶನ್ ಆಫ್ ಲೈಫ್. ಅಗೇನ್ ಕನೆಕ್ಟಿಂಗ್ ಟು ಹೆಣ್ಮಕ್ಳದು ಜೊತೆ, ಒಂದು ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾವಾಗಲೂ ಮೋರ್ ದೆನ್ ಆನರ್ ಡಿಸಾನರ್, ಒಂದು ಅಚೀವ್ಮೆಂಟ್. ಅವ್ರು ಸ್ವಂತ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ಒಂದು ಲೆವೆಲ್ ಅಚೀವ್ ಮಾಡಿದ್ರೆ ಆವಾಗ ಆನರ್ ಬರುತ್ತೆ. ಟಿಲ್ ದ ಟೈಮ್ ಯು ಟೇಕಿಂಗ್ ದಟ್ ಜರ್ನಿ ಎಲ್ಲ ಸ್ಟೆಪ್ಪಲ್ಲಿ ಡಿಸಾನರ್ ಮಾಡ್ಕೊಂಡು ಹೋಗ್ತಾರೆ. ಡಿಸಾನರ್ ಅಂದರೆ ಇಟ್ಸ್ ನಾಟ್ ಲೈಕ್ ಓ ಏನೋ ಹೇಳ್ಬಿಡೋದು, ಅಬ್ಯೂಸ್ ಮಾಡಿಬಿಡೋದು, ಆ ಥರ ಡಿಸಾನರ್ ಇಲ್ಲ. ದೇ ವಿಲ್ ಆಲ್ವೇಸ್ ಕೀಪ್, ಯಾಕೆ ಈ ಥರ ಬಟ್ಟೆ ಹಾಕ್ಕೊಂಡಿದ್ದೀರಾ, ಯಾಕೆ ಈ ಥರ ನಡೆಸ್ತಾ ಇದ್ದೀರಾ, ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದಾರೆ, ಯಾಕೆ ಇಷ್ಟು ನಗ್ತಾ ಇದ್ದಾರೆ. ದೀಸ್ ಆರ್ ದ ಥಿಂಗ್ಸ್ ದಟ್ ಆಲ್ವೇಸ್, ಇಟ್ಸ್ ಲೈಕ್ ಡಿಸ್ರೆಸ್ಪೆಕ್ಟ್ಫುಲ್ ಓನ್ಲಿ, ಡಿಸಾನರ್ ಓನ್ಲಿ. ಬೇರೆಯವ್ರಿಗೆ ಯಾಕೆ ಮಾಡಲ್ಲ ನೀವು? ವೈ ಓನ್ಲಿ ವಿಮೆನ್? ನಾವು ಜೀನ್ಸ್, ಮೊನ್ನೆ there was an issue on women wearing jeans. What is the problem in women wearing jeans? ಈಕ್ವಾಲಿಟಿ ಬಗ್ಗೆ ನಾವು ಮಾತಾಡ್ತೀವಿ, ಈಕ್ವಾಲಿಟಿ ಅನ್ನೋದು ಇಲ್ಲವೇ ಇಲ್ಲ ಇಲ್ಲಿ. ಆ್ಯಂಡ್ I'll tell you what, all these things are very temporary. ಆನರ್, ಡಿಸಾನರ್, ಮತ್ತೆ ಡಿಸಾನರ್, ಇದೆಲ್ಲ ಮೀರಿ ಮೇಲೆ ಬಂದರೆ ಯು ವಿಲ್ ಬಿ ಏಬಲ್ ಟು ಲಿವ್ ಇನ್ ಪೀಸ್. ಇವಾಗ ಐ ಫೀಲ್ ಮೈ ಆನರ್ ಈಸ್ ನಾಟ್ ಎನ್ ಅವಾರ್ಡ್. ಮೈ ಆನರ್ ಈಸ್ ಮೈ ಫಿಲ್ಮ್ ಬೀಯಿಂಗ್ 10 crores ಬಾಕ್ಸ್ ಆಫೀಸ್. ದ್ಯಾಟ್ ಈಸ್ ಆನರ್ ಫಾರ್ ಮೀ. ಡಿಸಾನರ್ ಫಾರ್ ಮೀ ಈಸ್ ನಾಟ್ ಯಾವುದಾದ್ರೂ ಓಕೆ ಈ ಸಿನಿಮಾ ಫ್ಲಾಪ್ ಆಗಿರೋದು ಸಿನಿಮಾ ಡಿಸಾನರ್ ಇದೆ. ಡಿಸಾನರ್ ಫಾರ್ ಮೀ, ಫೇಲಿಯರ್ ಫಾರ್ ಮೀ ವಿಲ್ ಬಿ, ನಾನೇನೋ ಕೆಲಸ ಮಾಡೋಕ್ಕೆ ಹೋಗಿದ್ದೆ ಆಗಿಲ್ಲ, ದ್ಯಾಟ್ ವಿಲ್ ಬಿ ಡಿಸಾನರ್. ಬಟ್ ಡಿಸಾನರ್ ಆ್ಯಂಡ್ ಆನರ್ ಆರ್ ವೆರಿ ಟೆಂಪ್ರರಿ ಥಿಂಗ್ಸ್ ಇನ್ ಲೈಫ್. ಇದು ನೋಡಿ, ಇವಾಗ ಟ್ರೋಫೀಸ್ ಬರುತ್ತೆ ನಮಗೆ ಆನರ್ ಆಗಿ. ಐ ಹ್ಯಾವ್ ರಿಸೀವ್ಡ್ ಮಹಾನಟಿ ಅವಾರ್ಡ್ ಸಿಕ್ಕಿದೆ ನನಗೆ, ಓಕೆ. ಬಟ್ ದ್ಯಾಟ್ ವಾಸ್ ಅ ಮೂಮೆಂಟ್ ದಟ್ ಐ ಚೆರಿಶ್ ಆ್ಯಂಡ್ ಐ ಕಂಟಿನ್ಯೂ ಟು ಡೂ ಮೈ ವರ್ಕ್. ಡಿಸಾನರ್ ಅನ್ನೋದು ಬರೋದೇ ಇಲ್ಲ. ಇಟ್ಸ್ ಓನ್ಲಿ ಎನ್ ಎಕ್ಸ್ಪೀರಿಯನ್ಸ್ ಫಾರ್ ಯು. ಆನರ್ನ ಯು ಕೀಪ್ ಆನ್ ಯುವರ್ ಶೀಲ್ಡ್. ಅದೇ ರೀತಿಯಲ್ಲಿ ಡಿಸಾನರ್ ನಾನು ಕೀಪ್ ಇಟ್ ಆಸ್ ಅ ಶೀಲ್ಡ್. ಇಟ್ ಕೀಪ್ಸ್ ರಿಮೈಂಡಿಂಗ್ ಯು ಟು ಡೂ ಬೆಟರ್ ಆಲ್ ದ ಟೈಮ್.